ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನನಗೆ ಕುಮಾರಣ್ಣ ನೀವೆಂಗೂ ನಿಮ್ಮವ್ರನ್ನ ಸಹಿಸಲ್ಲ ಅಂತ ನನಗೆ ಗೊತ್ತಿತ್ತು. ನೀವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೂ ಒಕ್ಕಲಿಗರನ್ನ ಸಹಿಸಲಿಲ್ಲ, ಸಿ ಬೈರೇಗೌಡರನ್ನ ಸಹಿಸಲಿಲ್ಲ, ಬಿ ಎಲ್ ಶಂಕರ್ ಅವ್ರನ್ನ ಸಹಿಸಲಿಲ್ಲ, ಚೆಲುರಾಯ ಸ್ವಾಮಿನ ತುಳಿದ್ರಿ, ಬಾಲಕೃಷ್ಣ ಅಣ್ಣನ ತುಳಿದ್ರಿ, ಈಗ ಡಿ ಕೆ ಸಾಹೇಬ್ರನ್ನ ತುಳಿಯೋ ಪ್ರಯತ್ನ ಪಡ್ತಿದ್ದೀರಾ. ನೀವೆಂಗೂ ನಿಮ್ಮ ಒಕ್ಕಲಿಗರನ್ನ ನೀವು ಬೆಳೆಸಲ್ಲ. ಏನೋ ನಮ್ಮಂತ ಒ ಬಿ ಸಿ ಹುಡುಗರು ಬೆಳ್ಕೊಂತೀವಿ ಅಂದ್ರೆ ನೀವು ನಮ್ಮಂತ ಬಡವ್ರ ಮಕ್ಕಳು, ಅನಾಥ ಮಕ್ಕಳು, ನಾವೇನೋ ಎಷ್ಟು ಜನ ನಾನು ಸಿ ಎಸ್ ಐಡ್ಗೆ ಅಪ್ಲೈ ಮಾಡಿರೋದು ಅಮ್ಮಮ್ಮ ಅಂದ್ರೆ 1 ಎಕರೆಗಿಂತ ಕಡಿಮೆ, ಒಂದೇ 40-42,000 ಸ್ಕ್ವೇರ್ ಫೀಟ್ ಇನ್ನೂ ಕಡಿಮೆ ಬರುತ್ತೆ ಚಿಕ್ಕಬಳ್ಳಾಪುರದಲ್ಲಿ. ಅದಕ್ಕೆ ನಾನು ಆಲ್ರೆಡಿ 25 ಲಕ್ಷ ಫಸ್ಟ್ ಇನ್ಸ್ಟಾಲ್ಮೆಂಟ್ ಕಟ್ಟಿದ್ದೀನಿ. ಕಾನೂನು ರೀತಿ ಇದೆ. ಹೈಕೋರ್ಟ್ ಅಲ್ಲಿ 15 ದಿನದಲ್ಲಿ ನಾನು ಇದು ಕೇಸ್ ಗೆಲ್ತೀನಿ. ಅವ್ರು ನನ್ನನ್ನು ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ, ಚಾಟಿ ಬೀಸಿಲ್ಲ. ಕುಮಾರಣ್ಣ, ನೀವು ಮಾತ್ರ 100 ಎಕರೆ ಮಾಡ್ಬೋದು, ನಾವೊಂದು ವಿದ್ಯಾಸಂಸ್ಥೆಗೆ ಒಂದು ಸಿ ಎಸ್ ಐಟ್ ಮಾಡ್ಕೋಬಾರ್ದು. ನೀವು ನಿಮ್ಮ ಶ್ರೀಮತಿಯವರ ಹೆಸರು 32 ಎಕರೆ ಬಿಡದಿಯಲ್ಲಿ ತಗೋಬಹುದು. ಕುಮಾರಣ್ಣ, ನೀವು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ನಿಮ್ಮನ್ನು ಗಮನಿಸ್ತಿದ್ದೆ. ನೀವು ಸಿ ಎಂ ಆಗಿದ್ದಾಗ ನೀವು 62 ವಾಚ್ ಕಟ್ಟಿದ್ದೀರಾ. ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ನಿಮ್ಮ ಕೈಯಲ್ಲಿ ನಾನು 62 ವಾಚ್ ನಾನು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ನಿಮ್ಮ 62 ವಾಚ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸು 10 ಲಕ್ಷ. ಆ 62 ವಾಚ್ ಅಲ್ಲಿ 75 ಲಕ್ಷದ ವಾಚ್ ನೀವು ಕಟ್ಟಿದ್ರಿ. ಇವಾಗ ನಿಮ್ಮ ವಾಚ್ ಕಲೆಕ್ಷನ್ ನನಗೆ ಗೊತ್ತಿರೋ ಪ್ರಕಾರ 85 ಆಗಿದೆ. ನೀವು ಕೈಯಲ್ಲಿ ಕಟ್ಟೋ ವಾಚು 85 ವಾಚು, ಅದರ ಕಾಸ್ಟೇ ಹತ್ತತ್ರ 15-20 ಕೋಟಿ ಆಗತ್ತೆ ಕುಮಾರಣ್ಣ. ಪಾಪ ನಮ್ಮ ಬಿಡದಿ ರೈತರೆಲ್ಲ ನೀವೇನೋ ಪಂಚೆ ವೈಟ್ ಅಂಡ್ ವೈಟ್ ಕಟ್ಕೊಂಡು ರೈತರ ಮಕ್ಕಳು ಅನ್ಕೊಂಡಿದ್ದಾರೆ. ನಾನು ರೈತರಿಗೆ ಹೇಳ್ತಾ ಇದ್ದೀನಿ, ಕುಮಾರಣ್ಣನ ಪಂಚೆ ಒಂದೇ ಸಿಂಪಲ್ಲು, ಇನ್ನೆಲ್ಲ ಕಾಸ್ಟ್ಲಿ. ಅವ್ರ ಜಮೀನ್ ಕಾಸ್ಟ್ಲಿ, ಫಾರ್ಮ್ ಹೌಸ್ ಕಾಸ್ಟ್ಲಿ, ಅವ್ರ ವಾಚ್ ಕಾಸ್ಟ್ಲಿ, ಅವ್ರು ಓಡಾಡೋ ಕಾರ್ ಕಾಸ್ಟ್ಲಿ, ಅವ್ರ ಮನೆ ಕಾಸ್ಟ್ಲಿ, ಎಲ್ಲ ಕಾಸ್ಟ್ಲಿ.